ನಮಸ್ಕಾರ ಸ್ನೇಹಿತರೆ, ಚಾಪ್ಟರ್ 4 ಬಾಯ್ಲರ್ ಮೌಂಟಿಂಗ್ಸ್ ಅಂಡ್ ಅಸೆಸರೀಸ್. ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಇದರ ಬಗ್ಗೆ ನೋಡ್ತಾ ಹೋಗೋಣ. ಬಾಯ್ಲರ್ ಮೌಂಟಿಂಗ್ಸ್ ಅಂದರೆ ಏನು? ಬಾಯ್ಲರ್ನ ಸೇಫ್ಟಿ ಆಪರೇಷನ್ ಆಗಬೇಕು. ಒಂದು ಬಾಯ್ಲರ್ ಸೇಫ್ ಆಗಿ ಆಪರೇಷನ್ ಆಗಬೇಕು, ಮತ್ತು ಕಂಟ್ರೋಲ್ ಆಗಿರಬೇಕು, ಮತ್ತು ಪ್ರೊಟೆಕ್ಷನ್ಗಾಗಿ ಬಾಯ್ಲರ್ ಮೇಲೆ ಕಡ್ಡಾಯವಾಗಿ, ಅಂದರೆ ಇದು ಇಲ್ಲದೆ ನಾವು ಬಾಯ್ಲರ್ ನಡೆಸಲಿಕ್ಕೆ ಬರಲ್ಲ. ಅಷ್ಟು ಅಗತ್ಯವಾಗಿರ್ತಕ್ಕಂತಹ ಇಕ್ವಿಪ್ಮೆಂಟ್ಗಳನ್ನ ನಾವೇನಂತ ಕರಿತೀವಿ? ಬಾಯ್ಲರ್ ಮೌಂಟಿಂಗ್ಸ್ ಅಂತ ಕರಿತೀವಿ. ಇದರದ್ದು ಮುಖ್ಯ ಉದ್ದೇಶ ಏನಂತಂದರೆ ಬಾಯ್ಲರ್ ಸೇಫ್ಟಿ, ಪ್ರೆಷರ್ ಕಂಟ್ರೋಲ್, ವಾಟರ್ ಲೆವೆಲ್ ಇಂಡಿಕೇಶನ್, ಮತ್ತು ಬಾಯ್ಲರ್ ಡ್ರಾಯಿಂಗ್ಸು, ಮತ್ತು ಫೀಡ್ ವಾಟರ್ ಕಂಟ್ರೋಲ್ನ ಓವರಾಲ್ ಆಗಿ ಏನಂತಂದರೆ ಬಾಯ್ಲರ್ನ ಸೇಫ್ ಆಪರೇಷನ್ ಮತ್ತು ಕಂಟ್ರೋಲ್ ಮತ್ತು ಪ್ರೊಟೆಕ್ಷನ್ನ ಮಾಡುವಂತಹ ಈ ಇಕ್ವಿಪ್ಮೆಂಟ್ಗಳನ್ನ ನಾವೇನಂತ ಕರಿತೀವಿ? ಬಾಯ್ಲರ್ ಮೌಂಟಿಂಗ್ಸ್ ಅಂತ ಕರಿತೀವಿ. ಇನ್ನು ಏನೆಲ್ಲ ಬರ್ತವೆ ಬಾಯ್ಲರ್ ಮೌಂಟಿಂಗ್ಸ್ ಅನ್ನೋದಾಯಿತು ಅಂತಂದರೆ ಸೇಫ್ಟಿ ವಾಲ್ಸ್, ವಾಟರ್ ಲೆವೆಲ್ ಇಂಡಿಕೇಟರ್, ಪ್ರೆಷರ್ ಗೇಜ್, ಸ್ಟೀಮ್ ಸ್ಟಾಪ್ ವಾಲ್, ಫೀಡ್ ಚೆಕ್ ವಾಲ್, ಬ್ಲೋ ಆಫ್ ಕಾಕ್, ಬ್ಲೋ ಡೌನ್ ವಾಲ್, ಫ್ಯೂಸಿಬಲ್ ಪ್ಲಗ್, ಇವೆಲ್ಲ ಏನಾಗ್ತದೆ? ಬಾಯ್ಲರ್ ಮೌಂಟಿಂಗ್ಸ್ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಬಾಯ್ಲರ್ ಅಸೆಸರೀಸ್ ಅಂದರೆ ಏನು? ಇದ್ರ ಕೆಲಸ ಏನಾಗಿರುತ್ತದೆ ಅಂತಂದರೆ ಬಾಯ್ಲರ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ನಾವು ಏನೆಲ್ಲ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಏನು? ಬಾಯ್ಲರ್ ಅಸೆಸರೀಸ್ ಏನು? ಬಾಯ್ಲರ್ ಎಫಿಷಿಯನ್ಸಿ, ಸ್ಟೀಮ್ ಕ್ವಾಲಿಟಿ ಮತ್ತು ಓವರಾಲ್ ಪರ್ಫಾರ್ಮೆನ್ಸ್ನ ನಾವು ಇಂಪ್ರೂವ್ ಮಾಡಲು ಬಾಯ್ಲರ್ಗೆ ಕನೆಕ್ಟ್ ಮಾಡುವ ಇಕ್ವಿಪ್ಮೆಂಟ್ಗಳನ್ನ ನಾವೇನಂತ ಕರಿತೀವಿ? ಬಾಯ್ಲರ್ ಅಸೆಸರೀಸ್ ಅಂತ ಕರಿತೀವಿ. ಇನ್ನು ಇಂಪಾರ್ಟೆಂಟ್ ಅಸೆಸರೀಸ್ ಏನೆಲ್ಲ ಬರ್ತವೆ? ಎಕನಾಮೈಸರ್, ಸೂಪರ್ ಹೀಟರ್, ಏರ್ ಪ್ರೀ ಹೀಟರ್, ಫೀಡ್ ಪಂಪ್, ಡೀರೇಟರ್, ಸ್ಟೀಮ್ ಸಪರೇಟರ್, ಇವೆಲ್ಲ ಏನಾಗಿರುತ್ತೆ? ನಮಗೆ ಬಾಯ್ಲರ್ ಅಸೆಸರೀಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಾಯ್ಲರ್ ಅಸೆಸರೀಸ್ ಮತ್ತು ಮೌಂಟಿಂಗಿಗೆ ಇರ್ತಕ್ಕಂತಹ ವ್ಯತ್ಯಾಸ ಕೇಳ್ತಾನೆ. ಓಕೆ, ಮೌಂಟಿಂಗ್ಸ್ ಏನು ಮಾಡುತ್ತೆ? ಸೇಫ್ಟಿ ಕಂಟ್ರೋಲ್ ಮಾಡುತ್ತೆ. ಅಸೆಸರೀಸ್ ಏನು ಮಾಡುತ್ತೆ? ಎಫಿಷಿಯನ್ಸಿನ ಮತ್ತು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡುತ್ತೆ. ಎಸೆನ್ಸಿಯಲಿ ಅಂದರೆ ಮೌಂಟಿಂಗ್ಸ್ ಏನು? ಸೇಫ್ಟಿ ಆಪರೇಷನ್. ಅಸೆಸರೀಸು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡುತ್ತೆ. ಯಾವ್ಯಾವ ಬರ್ತವೆ ಮೌಂಟಿಂಗ್ಸ್ ಅಂತಂದರೆ? ಸೇಫ್ಟಿ ವಾಲ್, ಪ್ರೆಷರ್ ಗೇಜ್, ವಾಟರ್ ಲೆವೆಲ್ ಇಂಡಿಕೇಟರ್, ಫೀಡ್ ಚೆಕ್ ವಾಲ್, ಸ್ಟೀಮ್ ಸ್ಟಾಪ್ ವಾಲ್, ಬ್ಲೋ ಆಫ್ ವಾಲ್. ಇನ್ನು ನೆಕ್ಸ್ಟು ಅಸೆಸರೀಸ್ ಬಂದ್ಬಿಟ್ಟು ಎಕನಾಮೈಸರು, ಸೂಪರ್ ಹೀಟರು, ಏರ್ ಪ್ರೀ ಹೀಟರು, ಫೀಡ್ ಪಂಪು ಮತ್ತು ಡೀರೇಟರು. ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ MCQ ಮಲ್ಟಿಪಲ್ ಏನೆಲ್ಲ ಕೇಳ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೊಟ್ಟಿದ್ದೀನಿ. ಬಾಯ್ಲರ್ ಎಂಟಿ ಮಾಡುವ, ಮಡ್ ಸ್ಕೇಲ್ ರಿಮೂವ್ ಮಾಡುವ ಡಿವೈಸ್ ಯಾವುದು? IBD ಅಥವಾ ಬ್ಲೋ ಆಫ್ ಕಾಕ್, ಅಂದರೆ ಇಂಟರ್ಮೀಡಿಯೇಟ್ ಬ್ಲೋ ಡೌನ್ ಅಂತ ಏನಂತೀವಲ್ಲ, IBD ಕೊಡೋದನ್ನೇ ಯಾವ್ದ್ರ ಮುಖಾಂತರ? ಬ್ಲೋ ಆಫ್ ಕಾಕ್ ಅಂತೇಳಿ ನಾವೊಂದು ವಾಲ್ವನ್ನ ಕೊಟ್ಟಿರ್ತೀವಿ. ಇನ್ನು ನೆಕ್ಸ್ಟ್ ಬಾಯ್ಲರ್ ಅಸೆಸರೀಸಲ್ಲಿ ನಾಲ್ಕು ಕೊಟ್ಟಿರ್ತಾನೆ. ಎಕನಾಮೈಸರ್, ಸೂಪರ್ ಹೀಟರ್ ಮತ್ತು ಫೀಡ್ ಪಂಪ್, ಈ ಥರ 4 ಆಪ್ಷನ್ ಕೊಟ್ಟಿರ್ತಾನೆ. ಅಂದರೆ ಒಂದು 3 ಮೌಂಟಿಂಗ್ಸ್ ಕೊಟ್ಟು ಒಂದು ಅಸೆಸರೀಸ್ ಕೊಟ್ಟಿರ್ತಾನೆ. ಏನು? ಸೇಫ್ಟಿ ವಾಲ್, ಪ್ರೆಷರ್ ಗೇಜ್, ಫೀಡ್ ಪಂಪ್ ಮತ್ತು ಫೀಡ್ ಚೆಕ್ ವಾಲ್ವ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ರೆ ಇದರಲ್ಲಿ ಬಾಯ್ಲರ್ ಅಸೆಸರೀಸ್ ಏನು ಬರುತ್ತೆ? ಫೀಡ್ ಪಂಪ್ ಬರುತ್ತೆ. ಇನ್ನು ನೆಕ್ಸ್ಟ್ ಹೈಡ್ರಾ ಸ್ಟೆಪ್ ಮೌಂಟಿಂಗ್ ಆನ್ ಹೈಡ್ರಾ ಸ್ಟೆಪ್ ಅಂತೇಳಿ ಇದ್ರ ಬಗ್ಗೆ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹೈಡ್ರಾ ಸ್ಟೆಪ್ಪು, ವಾಟರ್ ಲೆವೆಲ್ ಗೇಜಸ್ಸು, ಇದೆಲ್ಲ. ಇದು ಬಂದ್ಬಿಟ್ಟು ಹೈಡ್ರಾ ಸ್ಟೆಪ್ ಅನ್ನೋದು ಇದು ಒಂದು ಇಕ್ವಿಪ್ಮೆಂಟ್. ಏನು ಇಕ್ವಿಪ್ಮೆಂಟು ಅಂತಂದರೆ ಡ್ರಮ್ಮಿನ ಲೆವೆಲ್, ಅಂದರೆ ಡ್ರಮ್ಮಲ್ಲಿರ್ತಕ್ಕಂತಹ ವಾಟರ್ ಲೆವೆಲ್ನ ಇಂಡಿಕೇಟ್ ಮಾಡುವಂತಹ ಒಂದು ಸಾಧನೆಯನ್ನು ಏನಂತೀವಿ? ಹೈಡ್ರಾ ಸ್ಟೆಪ್ ಅಂತೀವಿ. ಆ ಹೈಡ್ರಾ ಸ್ಟೆಪ್ಪನ್ನು ನಾವು ಎಲ್ಲಿ ಮೌಂಟ್ ಮಾಡಿರ್ತೀವಿ? ಬಾಯ್ಲರ್ ಡ್ರಮ್ಮಿಗೆ ನಾವು ಮೌಂಟ್ ಮಾಡಿರ್ತೀವಿ. ಇನ್ನು ನೆಕ್ಸ್ಟು ಸ್ಟೀಮ್ ರೆಗ್ಯುಲೇಷನ್ ವಾಲ್ವ್ ಏನು ಬರುತ್ತೆ? ಗ್ಲೋಬ್ ವಾಲ್ ಬರುತ್ತೆ. ಇನ್ನು ಎಕನಾಮೈಸರ್ ಹೀಟ್ ಅಡಿಷನ್ ತುಂಬ ಸರಿ ಹೇಳಿದ್ದೀನಿ, ತುಂಬ ಸರಿ ಕೇಳಿದ್ದೇನೆ ಅಂತ ಕೂಡ, ಸೆನ್ಸಿಬಲ್ ಹೀಟ್. ಇನ್ನು ನೆಕ್ಸ್ಟು ಡ್ರಾಯಿಂಗ್ ಪೇಪರ್ ಬರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3 ಈ ಚಾಪ್ಟ್ರಿಂದ 100% ನಮಗೆ 1 ಅಥವಾ 2 ಕನಿಷ್ಠ ಪಕ್ಷ 20 ಮಾರ್ಕ್ಸ್, 40 ಮಾರ್ಕ್ಸಿಂದಾದರೂ ಬರ್ಬೋದು, 20 ಮಾರ್ಕ್ಸ್ ಬರ್ಬೋದು. 3 ಕೇಳಿದ್ರೆ 60 ಮಾರ್ಕ್ಸ್ನೂ ಆಗ್ಬೋದು. ಕಂಪಲ್ಸರಿ ಕೇಳ್ತಾನೆ. ಫೀಡ್ ಚೆಕ್ ವಾಲ್ ಕೇಳ್ಬೋದು, ವಾಟರ್ ಲೆವೆಲ್ ಗೇಜ್ ಕೇಳ್ಬೋದು, ಸ್ಟೀಮ್ ಗ್ಲೋಬ್ ವಾಲು ಕೇಳ್ಬೋದು, ಸೇಫ್ಟಿ ವಾಲು ಕೇಳ್ಬೋದು, ವಾಟರ್
ಟ್ಯೂಬ್ ಅರೇಂಜ್ಮೆಂಟ್ ಕೇಳ್ಬೋದು, ಆಮೇಲೆ ಮೇನ್ ಸ್ಟ್ರೀಮ್ ಸ್ಟಾಪ್ ವಾಲ್ ಕೇಳ್ಬೋದು, CBD ಮತ್ತು IBD ವಾಲ್ಸ್ ಬಗ್ಗೆ ಕೇಳ್ಬೋದು. ಈ ಥರದ್ದು ಡ್ರಾಯಿಂಗ್ಗಳಲ್ಲಿ ಕಂಪಲ್ಸರಿ ಕೇಳ್ತಾನೆ. ಇಷ್ಟು ನಾನು ಏನು ಕೊಟ್ಟಿದ್ದೀನಲ್ಲ ಇಷ್ಟನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನೀವು ಡ್ರಾಯಿಂಗ್ನ ಈಸಿಯಾಗಿ ಪಾಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು 15 ಕ್ವಶನ್ಗಳನ್ನ ನಾನು ಕೇಳಿದ್ದೀನಿ. ವಾಟ್ ಈಸ್ ಬಾಯ್ಲರ್ ಮೌಂಟಿಂಗ್, ವಾಟ್ ಈಸ್ ಬಾಯ್ಲರ್ ಅಸೆಸರೀಸ್, ಡಿಫ್ರೆನ್ಸ್ ಬಿಟ್ವೀನ್ ಮೌಂಟಿಂಗ್ ಆ್ಯಂಡ್ ಅಸೆಸರೀಸ್, ಸೇಫ್ಟಿ ವಾಲ್ವ್ ಫಂಕ್ಷನ್ನು, ಬ್ಲೋಡೌನ್ ಅಂದ್ರೇನು, CBD ಅಂದ್ರೇನು, IBD ಅಂತಂದ್ರೇನು, ಫೀಡ್ ಚೆಕ್ ವಾಲ್ವ್ ಅಂತಂದ್ರೇನು, ಆಮೇಲೆ ಫಂಕ್ಷನ್ ಆಫ್ ಸ್ಟೀಮ್ ಸ್ಟಾಪ್ ವಾಲ್ವ್ ಏನು ಫಂಕ್ಷನ್ ಮಾಡುತ್ತೆ, ಗ್ಲೋಬ್ ವಾಲ್ವ್ ಏನು ಫಂಕ್ಷನ್ ಮಾಡುತ್ತೆ, ಎಕನಾಮೈಸರ್ ಏನು ಫಂಕ್ಷನ್ ಮಾಡುತ್ತೆ, ಸೂಪರ್ ಹೀಟರ್ ಏನು ಫಂಕ್ಷನ್ ಮಾಡುತ್ತೆ, APH ಏನು ಫಂಕ್ಷನ್ ಮಾಡುತ್ತೆ, ಫೀಡ್ ಪಂಪ್ ಏನು ಫಂಕ್ಷನ್ ಮಾಡುತ್ತೆ, ಡಿರೇಟರ್ ಏನು ಫಂಕ್ಷನ್ ಮಾಡುತ್ತೆ. ನಾನು ನಿಮಗೆ ಏನಂತ ಹೇಳ್ತೀನಿ ಅಂತಂದರೆ ಇದ್ರ ಬಗ್ಗೆ ನಾನು ಪಿನ್ ಟು ಪಿನ್ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಬಾಯ್ಲರ್ ಮೌಂಟಿಂಗ್ಸ್ ಅಂಡ್ ಅಸೆಸರೀಸ್. ಇದ್ರ ಬಗ್ಗೆ ಫಸ್ಟ್ ಕ್ಲಾಸಿಗೆ, ಸೆಕೆಂಡ್ ಕ್ಲಾಸಿಗೆ, BOIಗೆ ಸಂಬಂಧಪಟ್ಟಂಥ ಈಚ್ ಎಲ್ಲ ಡ್ರಾಯಿಂಗ್ಗಳು ಹಾಕಿ APH ಬಗ್ಗೆ, ಸೂಪರ್ ಹೀಟೆಡ್, ಎಕನಾಮೈಸರು, APH, ಫೀಡ್ ಚೆಕ್ ವಾಲ್ವ್, ಫೀಡ್ ಪಂಪು, ಈ ಥರದ್ದೆಲ್ಲ ಇಲ್ಲಿದೆ ನೋಡಿ. ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ ಬಾಯ್ಲರ್ ಮೌಂಟಿಂಗ್ ಅಸೆಸರೀಸ್ ಬಗ್ಗೆನೇ ಹೇಳಿದ್ದೀನಿ. ಮತ್ತು ವಾಟರ್ ಟ್ಯೂಬು, ಫೈರ್ ಟ್ಯೂಬ್ ಬಾಯ್ಲರ್ ಬಗ್ಗೆ ಡಿಫ್ರೆನ್ಸ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇನ್ನು ಸೇಫ್ಟಿ ವಾಲ್ವ್ಗೆ ಇಂಪಾರ್ಟೆನ್ಸ್ ಆಫ್ 20 ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೇಫ್ಟಿ ವಾಲ್ ಯಾವ ಥರ ಫಂಕ್ಷನ್ ಆಗುತ್ತೆ, ಯಾವ ಥರ ಸೆಟ್ಟಿಂಗ್ ಕೊಡಬೇಕು, ಅದರಲ್ಲಿ ಬರ್ತಕ್ಕಂತಹ ಪಾರ್ಟ್ಸ್ ಏನು, ಅದಕ್ಕೆ ಸಂಬಂಧಪಟ್ಟಂಥ ಡ್ರಾಯಿಂಗನ್ನು ನಾನು ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಬಾಯ್ಲರ್ ಫೀಡ್ ಪಂಪ್ ಏನಿದೆಯಲ್ಲ ಅದರಲ್ಲಿ ಬಾಯ್ಲರ್ ಫೀಡ್ ಪಂಪಲ್ಲಿ ಏನೆಲ್ಲ ಬರ್ತದೆ, ಯಾವ ಥರ ಫಂಕ್ಷನ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ನು ಪ್ರೆಸರು, ಡಿಚ್ಚರ್ ಪ್ರೆಸರು, ARC ವಾಲ್ವ್, ಬ್ಯಾಲೆನ್ಸಿಂಗ್ ಲೈನು, ಈ ಥರದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ವಿಡಿಯೋನ ಬಾಯ್ಲರ್ ಫೀಡ್ ಪಂಪಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಅದನ್ನು ಶಟ್ ಡೌನ್ ಹೆಂಗೆ ಮಾಡಬೇಕು ಮತ್ತು ಶಟ್ ಡೌನ್ ಪ್ರೊಸೀಜರ್ ಕೇಳ್ತಾನೆ. ಆಮೇಲೆ ಶಟ್ ಆಫ್ ಮಾಡೋದು, ಶಟ್ ಡೌನ್ ಮಾಡೋಂಥ ಪ್ರೊಸೀಜರು ಯಾವ ಥರ ಮಾಡಬೇಕು, ಆಮೇಲೆ ಬ್ಯಾಲೆನ್ಸಿಂಗ್ ಲೈನ್ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ARC ವಾಲ್ವ್ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ನ ನಾನು ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿ ರೆಫರ್ ಮಾಡ್ಕೊಳ್ರಿ. 100ಗೆ 100% ನಿಮಗೆ ಈ ಚಾಪ್ಟರ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಒಂದು ಲೈನ್ ರಿವಿಷನ್ ಬಗ್ಗೆ ಹೇಳೋದಾಯ್ತು ಅಂತಂದರೆ ಏನೆಲ್ಲ ಕೆಲಸ ಮಾಡುತ್ತೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಸೇಫ್ಟಿ ವಾಲ್ವ್, ಪ್ರೆಷರ್ ಕಂಟ್ರೋಲ್ ಅಥವಾ ಪ್ರೆಷರ್ನ ಎಕ್ಸಸ್ ಏರ್ನ ರಿಲೀಸ್ ಮಾಡೋಂಥ ಒಂದು ಸಾಧನೆಯನ್ನು ನಾವೇನಂತ ಕರಿತೀವಿ, ಸೇಫ್ಟಿ ವಾಲ್ವ್. ವಾಟರ್ ಲೆವೆಲ್ ಗೇಜ್ ಅಂದರೆ ಸ್ಟೀಮ್ ಡ್ರಮ್ಮಲ್ಲಿ ವಾಟರ್ ಎಷ್ಟಿದೆ ಅಂತೇಳಿ ಲೆವೆಲ್ ಇಂಡಿಕೇಶನ್ ಮಾಡೋದಕ್ಕೆ. ಆಮೇಲೆ ಪ್ರೆಷರ್ ಗೇಜು ನಮಗೆ ಬಾಯ್ಲರ್ ಡ್ರಮ್ ಆಗಿರ್ಬೋದು, ಮೇನ್ ಸ್ಟೀಮ್ ಲೈನ್ ಆಗಿರ್ಬೋದು, ಇನ್ಸೈಡ್ ಎಷ್ಟು ಪ್ರೆಷರ್ ಇದೆ ಅನ್ನೋದು ಶೋ ಮಾಡಲಿಕ್ಕೆ ಪ್ರೆಷರ್ ಇಂಡಿಕೇಟರು. ಸ್ಟೀಮ್ ಸ್ಟಾಪ್ ವಾಲ್ವ್ ಅಂದರೆ ನಾವು ಒಂದು ಸ್ಟೀಮ್ನ ಐಸೋಲೇಟ್ ಮಾಡಿಬಿಡಬೇಕು, ಕಟ್ ಆಫ್ ಮಾಡಬೇಕು, ಮುಂದುಗಡೆ ಹೋಗಬಾರ್ದು. ಅದನ್ನು ನಾವೇನು ಮಾಡ್ತೀವಿ, ಸ್ಟೀಮ್ ಸ್ಟಾಪ್ ವಾಲ್ವ್ ಅಂತೀವಿ ಅಥವಾ MSSV ವಾಲ್ವ್ ಅಂತ ಕೂಡ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಫೀಡ್ ಚೆಕ್ ವಾಲ್ವ್. ಫೀಡ್ ಚೆಕ್ ಅಂತಂದರೆ ಫೀಡ್ ವಾಟರ್ನ ಕಂಟ್ರೋಲ್ ಆಗೋದ್ರ ಜೊತೆಗೆ ರಿವರ್ಸ್ ಸ್ಟೀಮ್ ಆಗಲಿ ವಾಟರ್ ಆಗಲಿ ನಮಗೆ ಬರಬಾರ್ದು. NRV ಪ್ಲಸ್ ವಾಲ್ವ್ ಥರ ವರ್ಕ್ ಆಗೋದನ್ನು ಫೀಡ್ ಚೆಕ್ ವಾಲ್ವ್ ಅಂತ ಕರಿತೀವಿ. ಬ್ಲೋ ಡೌನ್ ಅಂತಂದರೆ ನಾವು ಏನು ಡ್ರೈವ್ ಮಾಡ್ತೀವಲ್ಲ, CBD, IBD ಅಂತ ಹೇಳ್ತೀವಲ್ಲ, ಬ್ಲೋಡನ್ ಕೊಡೋದನ್ನ ಏನು ಸ್ಲಡ್ಜ್ ಕಂಟ್ರೋಲ್ ಮಾಡಲಿಕ್ಕೆ IBD ಯೂಸ್ ಮಾಡ್ತೀವಿ. TDS ಅವನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ CBD ಅವನ್ನೆಲ್ಲ ಯೂಸ್ ಮಾಡ್ತೀವಿ. ಬ್ಲೋಡನ್ ಅಂತಂದರೆ TDS ಕಂಟ್ರೋಲ್ ಮಾಡ್ತೀವಿ ಮತ್ತು ಸ್ಲಡ್ಜನ್ನು ನಾವು ಹೊರಗಡೆ ತೆಗೆದುಬಿಡ್ತೀವಿ ಕಂಡಕ್ಟಿವಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ. ಇನ್ನು ಎಕನಾಮೈಸರ್, ಫೀಡ್ ವಾಟರ್ ಹೀಟಿಂಗ್, ಸೆನ್ಸಿಬಲ್ ಹೀಟ್. ಓಕೆ. ಇನ್ನು ಸೂಪರ್ ಹೀಟರ್, ಸ್ಟೀಮ್ ಟೆಂಪ್ರೇಚರ್ನ ನಾವು ಇನ್ಕ್ರೀಸ್ ಮಾಡ್ತೀವಿ. ಎಲ್ಲಿಂದ? ಸ್ಯಾಚುರೇಟೆಡ್ ಸ್ಟೀಮಿಂದ ಸೂಪರ್ ಹೀಟೆಡ್ ಸ್ಟೀಮ್ ಆಗಿ ಸ್ಟೀಮನ್ನು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತೀವಿ. ಏರ್ ಪ್ರೀ ಹೀಟರ್, APH, ಏರ್ನ ಹೀಟ್ ಮಾಡ್ತೀವಿ. ಅಟ್ಮಾಸ್ಫಿಯರಿಕ್ ಏರ್ನ ಹೀಟ್ ಮಾಡಿ ಆ ಹೀಟ್ ಆಗಿರ್ತಕ್ಕಂತಹ ಏರ್ನ ನಾವು ಕಂಬರ್ಷನ್ಗೆ ಕೊಡ್ತೀವಿ. ಇನ್ನು ಫೀಡ್ ಪಂಪ್, ಫೀಡ್ ವಾಟರ್ ಸಪ್ಲೈ ಟು ಸ್ಟೀಮ್ ಡ್ರಮ್. ಇದು ಫೀಡ್ ಪಂಪ್ ಅನ್ನೋದು ಚಿಕ್ಕ ಟಾಪಿಕ್ ಅಲ್ಲ. 3 ಭಾಗ 1, ಭಾಗ 2, ಭಾಗ 3, ಭಾಗ 4, ಟೋಟಲ್ 4 ವಿಡಿಯೋನ ನಾನು ಕೊಟ್ಟಿದ್ದೀನಿ. ಫೀಡ್ ಪಂಪ್ ಅಂತಂದರೆ ಏನು, ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಶಟ್ ಡೌನ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಟಾಪಿಕ್. ಬ್ಯಾಲೆನ್ಸಿಂಗ್ ಲೈನ್ ಅಂದರೆ ಏನು, ARC ವಾಲ್ವ್ ಯಾಕೆ ಕೂಡಿಸಿರ್ತಾರೆ, ಅದರದ್ದು ಮಹತ್ವ ಎಷ್ಟು ಅನ್ನೋದ್ರ ಬಗ್ಗೆ ಕಂಪ್ಲೀಟ್
ಫೀಡ್ ಪಂಪ್ ಬಗ್ಗೆ ನಾನು ಕೊಟ್ಟಿದ್ದೀನಿ. ಇನ್ನು ಡಿರೇಟರ್ ಫಂಕ್ಷನ್ ಏನು, ಡಿಸಾಲ್ವ್ಡ್ ಗ್ಯಾಸಸ್ನ ನಾವು ರಿಮೂವ್ ಮಾಡ್ತೀವಿ. ಅಂದರೆ ಒಂದು ಡಿರೇಟರ್ ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕ್ ಒಳಗಡೆ ನಮಗೆ ಸರ್ಕ್ಯುಲೇಷನ್ ಆಗಿ ಬಂದಿರತಕ್ಕಂತಹ ನೀರು ಜೊತೆಗೆ ನಮಗೆ ಲಾಸಸ್ ಆಗಿರ್ತಾವಲ್ಲ ಅದನ್ನ ಮೇಕಪ್ ಮಾಡಲಿಕ್ಕೆ ನಾವು DM ವಾಟರ್ನ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಇರ್ತಕ್ಕಂತಹ ಡಿಸಾಲ್ವ್ಡ್ ಗ್ಯಾಸಸ್ಸು ಮತ್ತೆ ಆಕ್ಸಿಜನ್ನ ನಾವು ಕಂಟ್ರೋಲ್ ಮಾಡ್ತೀವಿ. O2 ಅದನ್ನ ನಾವು ರಿಮೂವ್ ಮಾಡ್ತೀವಿ. ಎರಡು ರೀತಿ ನಾವು ಡಿರೇಟರ್ಗೆ ಸ್ಟೀಮ್ ಕೊಡ್ತೀವಿ. ಒಂದು ಪೆಗಿನ್ ಸ್ಟೀಮ್ ಅಥವಾ ಟರ್ಬೈನ್ ಇಂದ ಬಂದಿರತಕ್ಕಂತಹ ಬ್ಲೀಡ್ ಸ್ಟೀಮನ್ನು ಯೂಸ್ ಮಾಡಿಕೊಂಡು ನಾವು ಡಿರೇಟರ್ನಲ್ಲಿ ಇರ್ತಕ್ಕಂತಹ ವಾಟರ್ನ 105 ಡಿಗ್ರಿ ಅಬೋವ್ ಟೆಂಪರೇಚರ್ಗೆ ಒಯ್ದು ಅದರಲ್ಲಿರ್ತಕ್ಕಂತಹ ಡಿಸಾಲ್ವ್ಡ್ ಗ್ಯಾಸಸ್ನ ಮತ್ತೆ O2ನ ಕಡಿಮೆ ಮಾಡ್ತೀವಿ. ಈ ಸಾಧನೆಯನ್ನು ಡಿರೇಟರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎಲ್ಲ ವಿಡಿಯೋಸ್ನ ನೀವು ಜಸ್ಟ್ 15 ಮಿನಿಟ್ಸು 20 ಮಿನಿಟ್ಸು 12 ಮಿನಿಟ್ಸು ಈ ಥರ ಫೀಡ್ ಪಂಪ್ ಬಗ್ಗೆ ತುಂಬ ಹೇಳಿರೋದ್ರಿಂದ ಅದೊಂದು 27 ಮಿನಿಟ್ಸ್ ಇಷ್ಟು ವಿಡಿಯೋನ ನೀವು ನೋಡಿದ್ರೆ ಈ ಚಾಪ್ಟರ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇದರಲ್ಲಿ ಏನೇ ಕೇಳಿ ನೀವು ಅಟೆಂಡ್ ಮಾಡ್ಬೋದು. ತುಂಬ ಇಂಪಾರ್ಟೆಂಟ್ ಅಂತಂದರೆ ಡ್ರಾಯಿಂಗ್ಸ್ ಅನ್ನೋದು ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ನೀವು ಇಷ್ಟ ಆಗಿದ್ದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.